ನೀವೇನಾದ್ರು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೋಬೇಕಂತ ಇದ್ದೀರಾ, ಬನ್ನಿ ನಮ್ಮ ಮಹೇಂದ್ರ ಫಸ್ಟ್ ಚಾಯ್ಸ್ ಅವ್ರದ್ದು ಕಾರ್ ಆ್ಯಂಡ್ ಬೈಕ್ ಸಿಂಗ್ಸಂದ್ರ ಸ್ಟೋರ್ಗೆ. 99% ಸಿಂಗಲ್ ಓನರ್ ಗಾಡಿಗಳೇ ಇರ್ತವೆ ನಮ್ಮ ಹತ್ರ ಕಾರ್ ಪರ್ಚೇಸ್ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ವ್ಯಾರಂಟಿ ಇರುತ್ತೆ ನಿಮಗೆ. ಆಲ್ರೆಡಿ 20 ಲಕ್ಷಕ್ಕಿಂತ ಹೆಚ್ಚು ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ನಮ್ಮ ಹತ್ರ ಕಾರ್ ಪರ್ಚೇಸ್ ಮಾಡಿರೋರು. ನಮ್ಮ ಹತ್ರ ಯಾವುದೇ ಗಾಡಿ ಪರ್ಚೇಸ್ ಮಾಡಿ ಎಲ್ಲ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಇರುತ್ತೆ. ಟಿಯಾಗೋ ನೋಡ್ತೀರಾ, ಸಿಂಗಲ್ ಓನರ್ ವೆಹಿಕಲ್. ಡಿಸೈರ್ ಆಟೋಮೆಟಿಕ್ ಸಿಂಗಲ್ ಓನರ್ ವೆಹಿಕಲ್. ವೆನ್ಯೂ ಸಿಂಗಲ್ ಓನರ್ ವೆಹಿಕಲ್. i20 ಕೂಡ ಸಿಂಗಲ್. ಈ ಲೈನಲ್ಲಿ ಇರೋದೆಲ್ಲನೂ ಸಿಂಗಲ್ ಓನರ್ ವೆಹಿಕಲ್ಸ್. ಬರೀ ಸಿಂಗಲ್ ಓನರ್ ಅಲ್ಲ ಸರ್, ಲೆಸ್ ಡ್ರಿವನ್ ಗಾಡಿ ಕೂಡ ನಮ್ಮ ಹತ್ರ ಇರುತ್ತೆ, ಕಡಿಮೆ ಓಡಿರೋದು. ಇದು ಬರೀ 27,000 ಓಡಿದೆ, ಇದು 26,000 ಓಡಿದೆ, ಅದು 23,000 ಓಡಿದೆ, ಲಾಸ್ಟಲ್ಲಿರೋದು ನಿಮ್ಗೆ 34,000 ಓಡಿದೆ. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಆ್ಯಂಡ್ ಮತ್ತೊಂದು ಸರ್ತಿ ಬೆಂಗಳೂರಲ್ಲಿ ಕಾರ್ ಆ್ಯಂಡ್ ಬೈಕ್ಸಿಗೆ ಬಂದಿದ್ದೀನಿ. ಮಹೀಂದ್ರ ಅವರ ಫಸ್ಟ್ ಚಾಯ್ಸು. ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ ಸಿಂಗಸಂದ್ರದಲ್ಲಿ ಬರುತ್ತೆ. ಎಕ್ಸಾಕ್ಟ್ ಅಡ್ರೆಸ್ಸು ಸರ್ನ ಕೇಳೋಣ. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ ಸರ್, ವೆಲ್ಕಮ್ ಟು ನಮ್ಮದು ಕಾರ್ ಆ್ಯಂಡ್ ಬೈಕ್ ಮಹೇಂದ್ರ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎಲ್ಲ ಗಾಡಿಗಳು ಸಿಂಗಲ್ ಓನರ್ ಸರ್. ಆಲ್ಮೋಸ್ಟ್ 99% ಸಿಂಗಲ್ ಓನರ್ ಗಾಡಿ. 5,000 ಓಡಿರೋದ್ರಿಂದ ಹಿಡ್ಕೊಂಡು ಆಲ್ಮೋಸ್ಟ್ 20,000, 22,000, 27,000, 30,000 ಈ ಥರ ಗಾಡಿಗಳೇ ಇರೋದು ಸರ್. ಹೌದು ಸರ್, ಲೆಸ್ ಡ್ರಿವನ್ನೇ ಜಾಸ್ತಿ ಇರುತ್ತೆ. ಆಲ್ ಓವರ್ ಇಂಡಿಯಾ ಹೈಲೈಟ್ಸಲ್ಲಿ ನೋಡಿದ್ದಾರೆ ಸರ್. ಆಲ್ ಓವರ್ ಇಂಡಿಯಾ ವಾರಂಟಿ ಕೊಡ್ತೀರಾ? ಹೌದು ಸರ್, ನಮ್ಮ ಪ್ಯಾನ್ ಇಂಡಿಯಾ ವ್ಯಾರಂಟಿ ಇರುತ್ತೆ. ಆಲ್ಮೋಸ್ಟ್ ಆಲ್ 2019 ಮೇಲೆಯಿಂದ 2 ವರ್ಷ ವ್ಯಾರಂಟಿ ಬರುತ್ತೆ. ಅದಕ್ಕಿಂತ ಬಿಲೋ ತೊಗೊಂಡ್ರೆ 1 ಇಯರ್ ವ್ಯಾರಂಟಿ ಬರುತ್ತೆ ನಮ್ಮ ಕಡೆ. ಓಕೆ. ಆ್ಯಂಡ್ ಎಷ್ಟು ವೆಹಿಕಲ್ ನೋಡೋಕೆ ಸಿಗುತ್ತೆ ಸರ್ ಈಗ? ಇವಾಗ ಒಂದು 60 ವೆಹಿಕಲ್ಸ್ ಇದೆ ಸರ್. 60. ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಬರುತ್ತೆ? ಎಕ್ಸಾಕ್ಟ್ ಅಡ್ರೆಸ್ ಬಂದ್ಬಿಟ್ಟು ಇದು ಸಿಂಗ್ಸಂದ್ರ, ಹೊಸೂರು ಮೇನ್ ರೋಡು, ಪಿಲ್ಲರ್ ನಂಬರ್ 132. ಈಗ ನೋಡ್ತಾ ಇರೋದು ಪಿಲ್ಲರ್ ನಂಬರ್ ಆ ಕಡೆ ತೋರಿಸಿ ಸರ್. ಪಿಲ್ಲರ್ ನಂಬರ್ 132. ಆ್ಯಂಡ್ ಸರ್ ಇವಾಗ ಬಸ್ ಸ್ಟಾಪ್ ಎಲ್ಲಿ ಬರುತ್ತೆ? ಬಸ್ ಸ್ಟಾಪ್ ಇಲ್ಲೇ ನಿಮ್ಗೆ ಒಂದು 100 ಮೀಟರ್ಸ್ ದೂರದಲ್ಲೇ ಇದೆ ಸಿಂಗ್ಸಂದ್ರ ಬಸ್ ಸ್ಟಾಪ್. ಸಿಂಗ್ಸಂದ್ರ ಬಸ್ ಸ್ಟಾಪ್. ಹೌದು. ನೈಸ್ ರೋಡಿಂದ ಬಂದರೆ ನೀವು ಆ ಕಡೆ ಮೈಸೂರು ರೋಡ್ ಈ ಕಡೆಯಿಂದ ಎಕ್ಸಿಟ್ ಆದರೆ ಅಲ್ಲಿಂದ 1 ಕಿಲೋಮೀಟರ್ ಆಗ್ಬೋದು, 2 ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರ್ ಅಷ್ಟೇ. 1 ಕಿಲೋಮೀಟರ್. ಹೊಸ ರೋಡ್ ಸಿಗ್ನಲ್ಲು ನೆಕ್ಸ್ಟ್ ಅಂತೇನೆ. ಓಕೆ. ಆ್ಯಂಡ್ ನೀವು ಮೆಟ್ರೋ ಇವಾಗ ಕನ್ವೀನಿಯಂಟು ಇನ್ನೊಂದು 6 ಮಂತ್ಸಲ್ಲಿ ಬರ್ಬೋದು ಮೆಟ್ರೋ. ಹೌದೌದು ಬರ್ಬೋದು. ಮೆಟ್ರೋ ಯಾವುದು ಸ್ಟಾಪು ಸರ್? ಮೆಟ್ರೋ ಇಲ್ಲಿ ಸಿಂಗ್ಸಂದ್ರನೂ ಇದೆ, ಹೊಸ ರೋಡ್ ಸ್ಟಾಪ್ ಇದೆ. 2 ಹತ್ರನೇ 100 ಮೀಟರ್ಸ್ ದೂರದಲ್ಲಿದೆ ಅಷ್ಟೇ. ಎಸ್. ಆ್ಯಂಡ್ ಆಲ್ ಓವರ್ ಲೋನು ಸರ್, ಆಲ್ ಓವರ್ ಕರ್ನಾಟಕ? ಲೋನು ಆಲ್ ಓವರ್ ಕರ್ನಾಟಕ ಮಾಡ್ತೀವಿ. ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡು. ಸಿಬಿಲ್ ಎಲ್ಲ ಚೆನ್ನಾಗಿದೆ, ಇನ್ಕಮ್ ಎಲ್ಲ ಚೆನ್ನಾಗಿದೆ ಅಂದರೆ 100% ಕೂಡ ಲೋನ್ ಆಗುತ್ತೆ. ಖಂಡಿತ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್? ಮಾಡೋಣ ಸರ್, ಸ್ಟಾರ್ಟ್ ಮಾಡೋಣ ಬನ್ನಿ. ಸರ್ ಆಲ್ರೆಡಿ ಹೇಳ್ದಂಗೆ ಸರ್, ಹೈಲೈಟಲ್ಲಿ ಕಮ್ಮಿ ಓಡಿರೋದು ಗಾಡಿಗಳು ಮತ್ತು ಸಿಂಗಲ್ ಓನರ್ ಗಾಡಿಗಳಿದೆ ಅಂತ. ಆ್ಯಂಡ್ ಫಸ್ಟ್ ಗಾಡಿ ಹೋಗೋದ್ರೆ ಸರ್ ಎರ್ಟಿಗಾ ಡಿಮಾಂಡೆಡ್ ವೆಹಿಕಲ್ ಆ್ಯಂಡ್ ಲೆಸ್ ಡ್ರಿವನ್ ವೆಹಿಕಲ್ ಇಂದ ಸ್ಟಾರ್ಟ್ ಮಾಡೋಣ. ಹೇಳಿ ಸರ್. ಹೌದು ಸರ್, ಇದು ಕಡಿಮೆ ಓಡಿದೆ ವೆಹಿಕಲ್. 2021 ಮಾಡಲು, ಸಿಂಗಲ್ ಓನರ್ ಗಾಡಿ, 27,000 ಓಡಿದೆ. ZXi ಆಟೋಮೆಟಿಕ್ ಗಾಡಿ ಇದು. ಅಂಡ್ ZXi ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟಲ್ಲಿ ಫುಲ್ಲಿ ಟಾಪ್ ಆ್ಯಂಡ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. A to Z ಫೀಚರ್ಸ್ ಬರುತ್ತೆ. ಬ್ಯಾಕ್ ವೈಫರ್, ಡಿಫಾಗರು ಆ್ಯಂಡ್ ಮ್ಯಾಗ್ವಿಲ್ ಸಮೇತ. ಆ್ಯಂಡ್ ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ ಚೆನ್ನಾಗಿದೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಓಡಿರೋದು ಹೇಳಿ ಸರ್ ಇದು? 27,000 ಓಡಿದೆ ಸರ್. ಬರೀ 27,000 ಓಡಿರೋ ಗಾಡಿ ಆಗಿರುತ್ತೆ. ಆ್ಯಂಡ್ ಟೈರ್ ಕಂಡೀಷನ್, ಡೆಡ್ ಬಾಡಿ ಲೈನ್ ಮೇಲೆ ನೋಡಬಹುದು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. ಫೈನಲ್ ಪ್ರೈಸ್ ಹೇಳೋಕ್ಕಿಂತ ಮುಂಚೆ ಕೊಟೇಶನ್ ಹೇಳಿ ಸರ್. ಸರ್ ಒಂದು 10.95 ಇದೆ. ನಿಮ್ಗೊಂದು ಫೈನಲ್ ಪ್ರೈಸ್ ಒಂದು 10.60 ನಾನು ಮಾಡಿಸ್ಕೊಡ್ತೀನಿ. 10,60,000. 10,60,000 ಬಂದರೆ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಇದ್ರ ಮೇಲೆ ಮಾಡೋಣ ಸರ್, ಏನೋ ಬಂದರೆ ಮಾಡೋಣ. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ದೀರಾ ಸರ್? ಹೇಳಿ ಸರ್. ಇನೋವಾ ಕ್ರಿಸ್ಟಾ, ಇದು ಒಂದು 2017 ಮಾಡಲ್ ಇದೆ. ಓಕೆ. ಫುಲ್ಲಿ ಟಾಪ್ ಆ್ಯಂಡ್ ಜೆಡ್ ವೇರಿಯಂಟು ಆಟೋಮೆಟಿಕ್ ಗಾಡಿ ಇದೆ ಸರ್. ಇದು ಓಡಿರೋದು ಬಂದ್ಬಿಟ್ಟು ಒಂದು 84,000 ಓಡಿದೆ. ಸಿಂಗಲ್ ಓನರ್, ಆನ್ ರೆಕಾರ್ಡು ಸಿಂಗಲ್ ಓನರ್. 81,000 ಓಡಿರೋದು. 84,000 ಓಡಿದೆ. 84,000 ಓಡಿರೋ ಗಾಡಿಗೆ ಜೆಡ್ ವೇರಿಯಂಟು ಫುಲ್ಲಿ ಟಾಪ್ ಆ್ಯಂಡ್ ಆಟೋಮೆಟಿಕ್ ವೆಹಿಕಲ್ ಸರ್. ಪ್ರೈಸಿಂಗ್ ಸರ್ ಇದೊಂದು 20,75,000 ಇದೆ ಸರ್. ಇದು 20,75,000 ಸರ್. ಫೈನಲ್ ಪ್ರೈಸು? ಫೈನಲ್ ಪ್ರೈಸ್ ನಿಮ್ಗೊಂದು 20 ಲಕ್ಷದವರೆಗೂ ನಾನು ಮಾಡ್ಕೊಡ್ತೀನಿ. 20 ಲ್ಯಾಕ್ವರೆಗೂ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್, 2 MG ಹೆಕ್ಟರ್ ಇರೋದು, ವೈಟ್ ಕಲರ್ಲಿ ಅಂಡ್ ರೆಡ್ ಕಲರ್ಲಿ. ಫಸ್ಟ್ ಗಾಡಿ ಸರ್ ಡೀಟೇಲ್ ಹೇಳಿ ಸರ್. ಇದೊಂದು 2022 ಮಾಡಲ್ ಗಾಡಿ ಇದೆ. ಹೆಕ್ಟರ್ ಪ್ಲಸ್ 7 ಸೀಟರ್ ಗಾಡಿ ಇದು. ಓಡಿರೋದು ಬರೀ ನಿಮ್ಗೊಂದು 27,000 ಓಡಿದೆ. ಫಸ್ಟ್ ಓನರ್ ವೆಹಿಕಲ್. ಓಕೆ. ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ. ಓಕೆ. ಅಂಡ್ ಪ್ಯಾನಲ್ ಸನ್ರೂಫ್ ಎಲ್ಲ ಬರುತ್ತೆ. ಬರೀ 27,000 ಓಡಿರೋದು. ಫೀಚರ್ಸ್ ಹೇಳೋಕ್ಕಾದ್ರೆ A to Z ಫೀಚರ್ಸ್ ಬರುತ್ತೆ ಇದರಲ್ಲಿ ಸರ್. 27,000 ಓಡಿರೋ ಗಾಡಿಗೆ ಕೊಟೇಶನ್ ಏನು ಹೇಳ್ತಿದ್ದೀರಾ ಸರ್? ಇದು ಒಂದು 17,95,000 ಇದೆ ನಿಮಗೆ. ಫೈನಲ್ ಟು ಫೈನಲ್ 17,60,000 ನಾನು ಕ್ಲೋಸ್ ಮಾಡ್ಕೊಡ್ತೀನಿ. 17,60,000 ಸರ್. 17,500 ಏನಾದರೂ ಟ್ರೈ ಮಾಡೋಣ ಸರ್. 17,50,000 ಸರ್. ಲೋನು ಮಾಡಿಸ್ಕೊಡ್ತೀವಿ. ನಮ್ಮ ಹತ್ರನೇ ಎಲ್ಲ ಬ್ಯಾಂಕ್ ಟೈಅಪ್ಸ್ ಇದೆ, ನಾವು ಮಾಡಿಸ್ಕೊಡ್ತೀವಿ. ಲೋನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಸರ್. ಇದು 2021 ಮಾಡಲ್ ಗಾಡಿ, MG ಹೆಕ್ಟರು. ಇದು 5 ಸೀಟರ್ ವೆಹಿಕಲ್, ಸ್ಮಾರ್ಟ್ ಹೈಬ್ರಿಡ್ ಬರುತ್ತೆ. ಇದು ಒಂದು ನಿಮಗೆ 12,95,000 ಇದೆ. ನಿಮಗೆ ಬನ್ನಿ ಒಂದು 12,60,000 ನಾನು ಕ್ಲೋಸ್ ಮಾಡಿ. 12,60,000 ಡ್ರಿವನ್ ಆಗಿರೋದು ಸರ್. ಡ್ರಿವನ್ ಆಗಿರೋದು ಬಂದ್ಬಿಟ್ಟು 37,000 ಓಡಿದೆ. ಬರೀ 37,000 ಓಡಿರೋದು. ಸಿಂಗಲ್ ಓನರ್ ಗಾಡಿ. 12,60,000ಕ್ಕೆ ಫೈನಲ್ ಆಗುತ್ತೆ. ಬರೀ 37,000 ಓಡಿರೋ ಗಾಡಿ ಸರ್. ನೆಕ್ಸ್ಟ್ ಹೋಗೋದಾರೆ ಸರ್, ನೆಕ್ಸ್ಟ್ ಒಂದು 2019 ಮಾಡಲ್ದು ಒಂದು ಜೀಪ್ ಕಾಂಪಾಸ್ ಇದೆ, ಡೀಸೆಲ್
ಗಾಡಿ ಇದು. Okay. ಡೀಸೆಲ್ ಮ್ಯಾನ್ಯುವಲ್ ಲಿಮಿಟೆಡ್ ಪ್ಲಸ್ ಟಾಪ್ ಅಂಡ್ ವೇರಿಯಂಟೇ ಬರುತ್ತೆ. ಇದರಲ್ಲೂ ಕೂಡ ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ. ಇದು ಓಡಿರೋದು ನಿಮಗೆ ಕಡಿಮೆ ಡೀಸೆಲ್ ಅಲ್ಲಿ ಒಂದು 50,000 ಓಡಿದೆ ಅಷ್ಟೇ. ಇದು ರೆಕಾರ್ಡೆಡ್ ಯಾವುದೇ ವೆಹಿಕಲ್ ತಗೊಂಡ್ರು ರೆಕಾರ್ಡೆಡ್ ಎಲ್ಲದಕ್ಕೂ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ನಾನು. Okay. ನಮ್ಮ ಹತ್ರನೇ ಇರುತ್ತೆ ಸರ್ವಿಸ್ ಹಿಸ್ಟ್ರಿ. ಪ್ರೈಸಿಂಗ್ ಸರ್ ಇದಕ್ಕೆ ಇದು ಬಂದ್ಬಿಟ್ಟು ನಿಮ್ಗೆ ಒಂದು 15,45,000 ಇದೆ. ಬನ್ನಿ, ಇದೊಂದು 15 ಲಕ್ಷದವರೆಗೂ ನಾನು ಕ್ಲೋಸ್ ಮಾಡಿ ಕೊಡ್ತೀನಿ. 15 ಲಕ್ಷದವರೆಗೆ ಸರ್. ಲೋನ್ ಒಂದು 13 ಲಕ್ಷ ಆಗ್ಬೋದಾ? ಮಾಡಿಸ್ಕೊಡ್ತೀನಿ, ಮಾಡಿಸ್ಕೊಡೋಣ. Okay. ಆಲ್ಮೋಸ್ಟ್ ಆಲ್ 100% ಆಗುತ್ತೆ ಒಬ್ಬರವ್ರಿಗೆ. ಅವ್ರ ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್. ಮಾಡಿಸ್ಕೊಡೋಣ. ಆಲ್ಮೋಸ್ಟ್ ಆಲ್ ಮ್ಯಾಕ್ಸಿಮಮ್ ಲೋನ್ ಮಾಡ್ಕೊಡೋಣ. 15 ಲಕ್ಷ ನಿಮಗೆ ಸಿವಿಲ್ ಚೆನ್ನಾಗಿದೆ ಅಂಡ್ 0 ಡೌನ್ ಪೇಮೆಂಟ್ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ಥಾರ್. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಒಂದು ಮಹೇಂದ್ರ ಥಾರ್ ಇದೆ ನಿಮಗೆ. 2023 ಗಾಡಿ, ಪೆಟ್ರೋಲ್ ಗಾಡಿ, 4x4 ಇದೆ ಇದು. Okay. 4x4 ಬರುತ್ತೆ. ಮ್ಯಾನ್ಯುವಲ್ ಓಡಿರೋದು ಇದು ಕೂಡ ಒಂದು 33,000 ಓಡಿದೆ. ಮ್ಯಾನ್ಯುವಲ್ ಗಾಡಿ, ಸಿಂಗಲ್ ಓನರ್. 3,000 ಓಡಿರೋದು. ಆಫ್ಟರ್ ಮಾರ್ಕೆಟ್ ನಿಮಗೆ ಮೇಲ್ಗಡೆ ಕೆರಿಯರ್ ಹಾಕಿದ್ದಾರೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಬರೀ 33,000 ಓಡಿದೆ. 33,000 ಓಡಿರೋದು ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಸರ್. ಪ್ರೈಸಿಂಗ್ ಇದು ಒಂದು 14,95,000 ಇದೆ ನಿಮಗೆ. ಒಂದು 14,60,000 ನಾನು ಕ್ಲೋಸ್ ಮಾಡಿ 14,60,000. 14,60,000 ಸರ್. ಇನ್ನೊಂದು ಪ್ರೈಸ್ ಏನಾದರೂ ಡೆಡ್ಲಿ ಪ್ರೈಸ್ ಬರಲಿ ಸರ್, 14,000 ಕ್ಲೋಸ್ ಮಾಡ್ಕೊಡ್ತೀನಿ. 14,50,000 ಲೋನು ಸ್ವಲ್ಪ 0 ಡೌನ್ ಪೇಮೆಂಟ್ ಚಾನ್ಸ್ ಮಾಡ್ಸೋಣ ಸರ್. ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್. ಮಾಡ್ಸೋಣ ಆಲ್ಮೋಸ್ಟ್. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ಕಿಯಾ ಕ್ಯಾರನ್ ಸರ್. ಕಿಯಾ ಸೆಲ್ಟೋಸ್ ಇದೆ ಇದು. Okay. GT ಲೈನ್ ಬರುತ್ತೆ. ಇದು GTX ಆಪ್ಷನಲ್ ಅಂತ ಬರುತ್ತೆ. ಫಸ್ಟ್ ಓನರ್ ಗಾಡಿ, 2022 ಮಾಡಲು. ಓಕೆ. ಇದು ಒಂದು ಡೀಸೆಲ್ ಪೆಟ್ರೋಲ್ ಮ್ಯಾನ್ಯುವಲ್ ಗಾಡಿ. 15,25,000 ಇದೆ. ಬನ್ನಿ, ಇದೊಂದು 14,90, 14,80 ಕ್ಲೋಸ್ ಮಾಡ್ಬೋದು. 14,80,000ಕ್ಕೆ ಅಂಡ್ ಡ್ರಿವನ್ ಆಗಿರೋದು ಸರ್. ಡ್ರಿವನ್ ಒಂದು 51,000 ಓಡಿದೆ. 51,000 ಓಡಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ಮಹೀಂದ್ರಾ. ಇದೊಂದು ಮಹೇಂದ್ರ ಮರಾಜೋ ಇದೆ. 2019 ಮಾಡಲು ಡೀಸೆಲ್ ಗಾಡಿ, M6 ವೇರಿಯಂಟ್ ಇದೆ. ಇದು ಓಡಿರೋದು ಒಂದು 67,000 ಓಡಿದೆ. 60 ಓನರ್ ಗಾಡಿ. 7,000 ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ. ಎಲ್ಲಾ ತೋರಿಸಿರೋಲ್ಲ ಸಿಂಗಲ್ ಓನರ್ ಗಾಡಿ. ಇಲ್ಲಿರೋದೆಲ್ಲಾನು ಸಿಂಗಲ್ ಓನರ್ ಗಾಡಿನೇ. ಪ್ರೈಸಿಂಗ್ ಸರ್ ಇದಕ್ಕೆ? ಇದು ಒಂದು 895 ಇದೆ ನಿಮಗೆ. ಬನ್ನಿ, ಒಂದು 870, 860 ರೇಂಜಲ್ಲಿ ಕ್ಲೋಸ್ ಆಗುತ್ತೆ. ಇದು 8,50,000ಕ್ಕೆ ಏನಾದರೂ ಚಾನ್ಸ್ ಇದೆಯಾ ಸರ್? ಟ್ರೈ ಮಾಡೋಣ. 8,50,000 ಬನ್ನಿ ಒಂದು ಸರ್ತಿ ವಿಸಿಟ್ ಆಗಿ. ಸಿಂಗಲ್ ಓನರ್ ಗಾಡಿ 67,000 ಓಡಿರೋ ಗಾಡಿ ಇರುತ್ತೆ. ಅಂಡ್ ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ಆ ಕಡೆ ಹೋಗೋದಾದ್ರೆ ಬ್ರೆಜಾ ಇದೆ ಸರ್. XUV 300 ಇದೆ. ಆ ಕಡೆ ಬ್ರೆಜಾ ಒಂದಿದೆ. ಹೇಳಿ ಸರ್, ಇದೇ ಹೋಗೋಣ ಹೇಳಿ ಸರ್. ಇದೊಂದು 2019 ಮಾಡಲ್ ಗಾಡಿ ಇದೆ. ಓಕೆ. ZDI ವೇರಿಯಂಟು, ಫಸ್ಟ್ ಓನರ್ ಗಾಡಿ, 64,000 ಓಡಿದೆ ರೆಕಾರ್ಡೆಡ್. ಓಕೆ. ಇದೊಂದು ನಿಮಗೆ 975 ಇದೆ. ಇದು ಕೂಡ ಒಂದು 940 ರೇಂಜಲ್ಲಿ ಕ್ಲೋಸ್ ಆಗುತ್ತೆ ಸರ್. 940 ಕ್ಲೋಸ್ ಆಗುತ್ತೆ. 9,40,000ಕ್ಕೆ ಗಾಡಿ ಸಿಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಇದು ಕಿಯಾ ಸೋನೆಟ್ ಇದೆ. ಇದು ನಿಮಗೆ 1 ಲೀಟರ್ ಟರ್ಬೋ DCT ಆಟೋಮೆಟಿಕ್ ಗಾಡಿ. ಇದು ಓಡಿರೋದು ಇದು ಕೂಡ GT ಲೈನು. ಓಕೆ. ಓಡಿರೋದು 23,000 ಓಡಿದೆ. ಬರೀ 23,000. ಬರೀ 23,000 ಓಡಿದೆ ಸರ್ ಗಾಡಿ. ಅಂಡ್ ನಿಮ್ಮ ಪ್ರೈಸಿಂಗು ಇದೊಂದು 13,45,000 ಇದೆ. ಬನ್ನಿ, ಇದನ್ನು ಒಂದು 13 ಲಕ್ಷ ಕ್ಲೋಸ್ ಆಗುತ್ತೆ ಸರ್. 13 ಲಕ್ಷಕ್ಕೆ ಸರ್. ಲೋನ್ ಹೋಗೋದಾದ್ರೆ 0 ಡೌನ್ ಪೇಮೆಂಟ್ ಚಾನ್ಸಸ್ ಇದೆ? ಇರುತ್ತೆ ಸರ್, ಚಾನ್ಸಸ್ ಇರುತ್ತೆ. ಇದು ಒಂದು 2020 ಮಾಡಲು XUV 300 W8 ವೇರಿಯಂಟ್ ಇದೆ. ಆಟೋಮೆಟಿಕ್ ಇದೆ. ಇದು ಕೂಡ ಡೀಸೆಲ್ ಅಲ್ಲಿ ಓಡಿರೋದು ಒಂದು 48,000 ಓಡಿದೆ ಅಷ್ಟೇ. 48,000 ಓಡಿರೋದು ಗಾಡಿನೇ. ಆಲ್ ಓವರ್ ಇಂಡಿಯಾ ವಾರಂಟಿ ಜೊತೆಗೆ ಸಿಗುತ್ತೆ ಅಂತ ಬರುತ್ತೆ. ಇದು 2 ಇಯರ್ಸ್ ವ್ಯಾರಂಟಿನೇ ಬರುತ್ತೆ ನಿಮ್ಮ ಕಡೆಯಿಂದ. ಸರ್ಟಿಫೈಡ್ ವೆಹಿಕಲ್ ಇದು. 2 ಇಯರ್ಸ್ ವ್ಯಾರಂಟಿ ಬರುತ್ತೆ ನಮ್ಮ ಕಡೆಯಿಂದ. ಪ್ರೈಸಿಂಗ್ ಇದು ಒಂದು 1025 ಇದೆ. ಇದೊಂದು 990ಕ್ಕೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 9,90,000ಕ್ಕೆ ಸಿಂಗಲ್ ಓನರ್. ಓಡಿರೋದು ಬರೀ 48,000. ಸಿಂಗಲ್ ಓನರ್ XUV 300 ಸಿಗ್ತಿರೋದು W8. ಹಾಗೆ ನೆಕ್ಸ್ಟ್ ಇರೋದು ಬ್ರೀಜಾ. ಇದು ಒಂದು ಬ್ರೆಜಾ ಇದೆ ಸರ್. 2021 ಮಾಡಲ್ ಗಾಡಿ ಇದೆ. ಇದು ಓಡಿರೋದು ಇದು ಕೂಡ ಒಂದು 34,000 ಓಡಿದೆ. ವೇರಿಯಂಟ್ ಫಸ್ಟ್ ಓನರ್ ಗಾಡಿ, VXI ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ ವೇರಿಯಂಟ್. ಈ ಲೈನಲ್ಲಿ ಫುಲ್ ಆಟೋಮೆಟಿಕ್ ಗಾಡಿ ಇದೆ ಇದು. ಓಕೆ. ಇದು ಒಂದು 875 ಇದೆ. ಇದು ಕೂಡ 840 ನಾನು ಕ್ಲೋಸ್ ಮಾಡಿ 8,40,000. 8,40,000 ಅಂಡ್ ಲೋನ್ ಆರಾಮಾಗಿ 8 ಲಕ್ಷ ಆಗುತ್ತೆ. 40,000 ಡೌನ್ ಪೇಮೆಂಟ್ ಆದರೂ ತಗೋಬಹುದು ಅಥವಾ 0 ಡೌನ್ ಪೇಮೆಂಟ್ ಚಾನ್ಸಸ್ ಇದೆ ಸರ್. ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಅಷ್ಟೇ. ಇದು 2022 ಮಾಡಲ್ದು ಆಲ್ಟ್ರೋಸ್ ಇದೆ ಸರ್ ನಿಮಗೆ. ಆಲ್ಟ್ರೋಸ್ ಎಕ್ಸಾಕ್ಟ್ ಪ್ಲಸ್ ಐ ಟರ್ಬೋ ವೇರಿಯಂಟ್ ಇದು. ಓಕೆ. ಪೆಟ್ರೋಲ್ ಗಾಡಿ ಮ್ಯಾನ್ಯುವಲ್. 825 ಇದೆ. ನಿಮ್ಗೊಂದು ಇದು 8 ಲಕ್ಷಕ್ಕೆ ಕ್ಲೋಸ್ ಆಗುತ್ತೆ ಸರ್. ಇದು 8 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀರಾ ಸರ್? ಡೆಡ್ ಲೈನ್ ಪ್ರೈಸು ಬನ್ನಿ ಸರ್, ಇನ್ನೊಂದು 5,000 ನಾನು ಮಾಡ್ಕೊಡ್ತೀನಿ. ಏನಾದರೂ 7,90,000 ಕ್ಲೋಸ್ ಮಾಡ್ತೀನಿ. 7 lakh ವರೆಗೆ ಲೋನ್ ಆಗುತ್ತೆ ಸರ್. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಟಿಯಾಗೋ. ಇದು ಒಂದು 2022 ಮಾಡಲು. ಇದು ಕೂಡ ಎಕ್ಸಾಕ್ಟ್ ಪ್ಲಸ್ ಪೆಟ್ರೋಲ್ ಮ್ಯಾನ್ಯುವಲ್ ಗಾಡಿ. ಓಕೆ. ಓಡಿರೋದು ಇದನ್ನು ಕಡಿಮೆ ಓಡಿದೆ ಗಾಡಿ. ಇದು ನಿಮ್ಗೊಂದು 655 ಇದೆ. ಇದನ್ನು ಒಂದು 630 ಕ್ಲೋಸ್ ಆಗುತ್ತೆ ಸರ್. ಓಕೆ. 6,30,000 ಕ್ಲೋಸ್ ಆಗುತ್ತೆ. 6,30,000. 6,20,000 ಏನಾದರೂ ಮಾಡ್ಕೊಡ್ತೀನಿ ಬನ್ನಿ ಸರ್. 6,20,000 ಲೋನ್ 6,20 ಆಗುತ್ತೆ. ಮಾಡ್ಕೊಡೋಣ ಸರ್. ಕಸ್ಟಮರ್ ಪ್ರೊಫೈಲ್ ಮೇಲೆ 100% ಕೂಡ ಲೋನ್ ಆಪ್ಷನ್ ಇದೆ. ಓಕೆ. ನೆಕ್ಸ್ಟ್ ವೆಹಿಕಲ್ ಡಸ್ಟರ್ ಇರೋದು ಸರ್. ಇದು 2017 ಮಾಡಲ್ ಇದೆ ಗಾಡಿ. ಡೀಸೆಲ್ ಆಟೋಮೆಟಿಕ್ ಇದೆ. 85 110 PS ಇದೆ ಸರ್. ಡೀಸೆಲ್ ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್. ಓಡಿರೋದು ಕೂಡ 50,000 ಓಡಿದೆ. 50,000 ಓಡಿರೋದು. ಇದೊಂದು 695 ಇದೆ. ಇದು ಕೂಡ ಒಂದು 670 ಕ್ಲೋಸ್ ಆಗುತ್ತೆ ಸರ್. 6,70,000. ಹಾಂ ಸರ್.
ಸರ್ ಒಂದೇ ಒಂದು ಪ್ರೈಸ್ ಕೇಳ್ತೀನಿ, ಆಗತ್ತಾ ಇಲ್ವಾ ಹೇಳಿ? 6.5 ಟ್ರೈ ಮಾಡೋಣ ಸರ್. ಟ್ರೈ ಮಾಡ್ತೀರಾ? Try ಬನ್ನಿ ವಿಸಿಟ್ ಆಗಿ ಒಂದ್ಸರ್ತಿ ನೋಡಿ. ವಿಸಿಟ್ ಮಾಡಿ ಗಾಡಿ ನೋಡ್ಲಿ, ಓಡಿಸಿ ನೋಡ್ಲಿ, ಅವ್ರಿಗೆಲ್ಲ ಇಷ್ಟ ಆಯ್ತು ಅಂದ್ರೆ ಏನ್ ಮ್ಯಾಕ್ಸಿಮಮ್ ಇರುತ್ತೆ ಮಾಡಿಸ್ಕೊಡೋಣ. ಖಂಡಿತ. ನೆಕ್ಸ್ಟ್ ಇರೋದು ಸರ್ ವರ್ಣ ಹೋಗ್ತಿದ್ರೆ ಇದು ವರ್ಣ 2016 ಮಾಡಲ್ ಗಾಡಿ ಇದೆ, ಸಿಂಗಲ್ ಓನರು, 68,000 ಏನೋ ಓಡಿದೆ. 1.6 ಬರುತ್ತೆ ನಿಮಗೆ. 1.6 ಪೆಟ್ರೋಲ್ ಮ್ಯಾನ್ಯುವಲ್ ಗಾಡಿ, 68,000 ಓಡಿರೋದು ಪೆಟ್ರೋಲ್ ವೇರಿಯಂಟು. ಸರ್ ಪ್ರೈಸಿಂಗ್ ಇದೊಂದು 6.65 ಇದೆ ಸರ್. ಇದು ಕೂಡ ಕೋಟಿಂಗ್ ಪ್ರೈಸ್ 6,65,000 ನೆಗೋಷಿಯಬಲ್ ಇರುತ್ತೆ. ಒಂದು 6.40 ರೇಂಜಲ್ಲಿ ಕ್ಲೋಸ್ ಆಗುತ್ತೆ ಸರ್. 2018 ಮಾಡಲ್ ಗಾಡಿ ಇದೆ, ಫಸ್ಟ್ ಓನರ್ ಗಾಡಿನೇ, VXI ಆಟೋಮೆಟಿಕ್ ಇದೆ. ಇದೊಂದು 6.25 ಇದೆ ನಿಮಗೆ. ಬನ್ನಿ ಒಂದು 6 ಲಕ್ಷಕ್ಕೆ ಕ್ಲೋಸ್ ಮಾಡಿಕೊಡ್ತೀನಿ. 6 ಲಕ್ಷಕ್ಕೆ ಡಿಸೈರು ಆಟೋಮೆಟಿಕ್ ವೇರಿಯಂಟ್ ಗಾಡಿ ಬೇಕಂತಂದ್ರೆ ಬನ್ನಿ, VXI ಆಗಿರುತ್ತೆ ನಿಮಗೆ. ಅಂಡ್ ನೋಡ್ಬೋದು ಇಂಟೀರಿಯರ್ ನಿಮಗೆ ತೋರಿಸ್ತೀನಿ, ಕ್ಲಾಸ್ ಆಗಿದೆ. ಅಂಡ್ AC ಪವರ್ ಶೇರಿಂಗ್ ಪವರ್ ವಿಂಡೋಸ್, First owner vehicle. ಸಮೇತ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಅಂಡ್ ಬನ್ನಿ ಒಂದ್ಸರ್ತಿ ವಿಸಿಟ್ ಆಗಿ. ಸರ್ ಲೋನ್ ಆರಾಮಾಗಿ 0 ಡೌನ್ ಪೇಮೆಂಟ್ ಆಗುತ್ತೆ. ಮಾಡೋಣ ಸರ್. ಸರ್ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಎರಡನೇ ಟಿಯಾಗೋ ತೋರಿಸ್ತಿರೋದು. ಇದು ಪೆಟ್ರೋಲು 2018 ಮಾಡಲ್ ಸರ್. ಇದನ್ನು ಪೆಟ್ರೋಲ್ ಮ್ಯಾನ್ಯುವಲ್ ಗಾಡಿ. ಇದು ಕೂಡ 41,000 ಓಡಿರೋದು ಅಷ್ಟೇ. ಫಸ್ಟ್ ಓನರ್ ಗಾಡಿ, ಟಾಪ್ ಆ್ಯಂಡ್ ವೇರಿಯಂಟೆ. ಇದು ಒಂದು 5.25 ಇದೆ ನಿಮಗೆ. ಇದು ಒಂದು 4.90ಕ್ಕೆ ನಾನು ಕ್ಲೋಸ್ ಮಾಡಿ ಕೊಡ್ತೀನಿ. 4,90,000. 4,90,000ಕ್ಕೆ 2018 ಮಾಡಲು ಫಸ್ಟ್ ಓನರು ಟಿಯಾಗೋ ಎಕ್ಸಾಕ್ಟ್ ವೇರಿಯಂಟ್. ಸರ್ ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್ ಹೇಳಿ? ಕ್ರೇಟಾ ಸರ್. ಇದು 2017 ಮಾಡಲ್ ಗಾಡಿ ಇದೆ. ಓಕೆ. ಇದು SX ಪ್ಲಸ್ ವೇರಿಯಂಟ್ ಇದೆ, ಟಾಪ್ ಆ್ಯಂಡ್ ವೇರಿಯಂಟ್ ಇದೆ. Okay. ಪೆಟ್ರೋಲ್ ಮ್ಯಾನ್ಯುವಲ್, ಸಿಂಗಲ್ ಓನರು. ಇದು 61,000 ಏನೋ ಓಡಿದೆ. ಇದು ಒಂದು ನಿಮಗೆ 8.95 ಇದೆ ಸರ್. ಇದು ಪ್ರೈಸಿಂಗು ಫೈನಲ್ ಒಂದು 8.60ವರೆಗೂ ಕ್ಲೋಸ್ ಮಾಡ್ಬೋದು. 8,60,000 ಲೋನ್ ಆಗುತ್ತೆ. ಆಗುತ್ತೆ ಸರ್. ಸರ್ ಇದು ಒಂದು 2020 ಮಾಡಲು SX ಪ್ಲಸ್ಸು 1 ಲೀಟರ್ ಟರ್ಬೋ ಆಟೋಮೆಟಿಕ್ ಗಾಡಿ ಇದೆ, ಪೆಟ್ರೋಲ್ ಮ್ಯಾನ್ಯುವಲ್, ಪೆಟ್ರೋಲ್ ಆಟೋಮೆಟಿಕ್ಕು. ಇದು ನಿಮ್ಗೊಂದು ಓಡಿರೋದು, ಇದು ಕೂಡ ಒಂದು 30,000 ಓಡಿದೆ ಅಷ್ಟೇ. ಸಿಂಗಲ್ ಓನರ್ ಗಾಡಿನೇ. ಇದೊಂದು 995 ಇದೆ. ಇದು ಕೂಡ ಒಂದು 9.60ವರೆಗೂ ಕ್ಲೋಸ್ ಆಗುತ್ತೆ. 9,60,000ಕ್ಕೆ 9.5 9.5 ಇಲ್ಲ, 9.60 ಕ್ಲೋಸ್ ಮಾಡಿ. 9,60,000ಗೆ ವಿಸಿಟ್ ಆಗಿ. ಸರ್ ನೆಕ್ಸ್ಟ್ ವೆಹಿಕಲ್ ನೋಡ್ತಾರೆ, i20 ಇರೋದು. ಆಸ್ತಾ ಆಪ್ಷನಲ್ ಆಗಿರುತ್ತೆ. ಇದು ಫುಲ್ಲಿ ಟಾಪ್ ಆ್ಯಂಡ್ A to Z ಫೀಚರ್ಸ್ ಬರುತ್ತೆ. AC ಪವರ್ ಶೇರಿಂಗ್ ಎಲ್ಲಾನು ಫೀಚರ್ ಆ್ಯಡ್ ಆನ್ ಆಗುತ್ತೆ ಅಂತ ಹೇಳ್ಬೋದು. ಓಡಿರೋದು 59,000, ಸಿಂಗಲ್ ಓನರ್ ಗಾಡಿ. ಸರ್ ಪ್ರೈಸಿಂಗ್ ಹೇಳ್ಬೇಡಿ ಸರ್. ಸರ್ ಇದೊಂದು 7.95 ಇದೆ. ನಿಮ್ಮ ವೀಕ್ಷಕರಿಗೆ ಒಂದು 7.60ಕ್ಕೆ ನಾನು ಕ್ಲೋಸ್ ಮಾಡಿ 7,60,000. 7,60,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇದೊಂದು 2020 ಮಾಡಲ್ ಅಮೇಜ್ ಇದೆ ನಿಮಗೆ, ವಿ ವೇರಿಯಂಟು, ಫಸ್ಟ್ ಓನರ್ ಗಾಡಿ. ಇದು ಓಡಿರೋದು ಒಂದು 50,000 ಓಡಿದೆ. Okay. ಒಂದು 6.75 ಇದೆ ಸರ್ ನಿಮಗೆ. 6,75,000 ಅಂಡ್ ಮ್ಯಾಗ್ವಿಲ್ಸ್ ಬರುತ್ತೆ ನೋಡ್ಬೋದು. ಅಂಡ್ ಇದು ಹಾಕಿದ್ದಾರೆ, ಇಂಟೀರಿಯರ್ ನಿಮಗೆ ತೋರಿಸೋದ್ರೆ ವೆಲ್ ಮೇಂಟೈನ್ ಆಗಿರೋದು. AC ಆಫ್ಟರ್ ಮಾರ್ಕೆಟು, ಬ್ಲೂ ಪಂಕ್ದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಅಂಡ್ ಬರೀ 50,000 ಓಡಿರೋ ಗಾಡಿ, ಪೆಟ್ರೋಲ್ ವೇರಿಯಂಟು, ಅಮೇಜು ಫೇಸ್ ಲಿಫ್ಟು. ಯಾರು ಹುಡುಕ್ತಿದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸರ್. ಲೋನ್ ಆರಾಮಾಗಿ ಆಗುತ್ತಲ್ವಾ ಸರ್? ಲೋನ್ ಎಲ್ಲ ಮಾಡಿಸ್ಕೊಡ್ತೀವಿ ಸರ್. ಸರ್ ಯಾವುದೇ ಗಾಡಿ ತಗೊಂಡ್ರು, ಮಾಡೆಲ್ ಗಾಡಿಗಳಿದೆ ನಿಮ್ಮ ಹತ್ರ, ಲೋನ್ ಎಲ್ಲ ಗಾಡಿಗೂ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲ ಗಾಡಿಗೂ ಲೋನ್ ಆಗುತ್ತೆ. 2013 ಅಬೋ ಆಗುತ್ತೆ ಸರ್ ಲೋನ್. ನೆಕ್ಸ್ಟ್ ವೆಹಿಕಲ್ ಸರ್ KV100. ಪ್ರೈಸ್ ಹೇಳಿಲ್ಲ. ಪ್ರೈಸ್ ಹೇಳಿ ಸರ್. ಸರ್ ಇದೊಂದು 6.75 ಇದೆ ನಿಮಗೆ. ಇದು ಕೂಡ ಒಂದು 6.50 ಕ್ಲೋಸ್ ಆಗುತ್ತೆ. 6,50,000. ಸರ್ ನೆಕ್ಸ್ಟ್ ವೆಹಿಕಲ್ ಇರೋದು ಇದು ಒಂದು 2018 ಮಾಡಲ್ ಗಾಡಿ ಇದೆ, ಡೀಸೆಲ್ ಗಾಡಿ ಇದೆ ಸರ್. ಇದು KV100 ಓಕೆ. ಟಾಪ್ ಆ್ಯಂಡ್ ವೆಹಿಕಲ್. ಇದು ಒಂದು 5.25 ಇದೆ, ಸಿಂಗಲ್ ಓನರ್ ಗಾಡಿನೇ. ಒಂದು 4.90 ಕ್ಲೋಸ್ ಆಗುತ್ತೆ ಸರ್. ಇದು 4,90,000. 4,90,000 ಡೀಸೆಲ್ ವೇರಿಯಂಟು ಅಂಡ್ KV100 ಆರಾಮಾಗಿ 6 ಜನ ಕೂತ್ಕೊಂಡು ಹೋಗ್ಬೋದು ಸರ್ ಗಾಡಿಯಲ್ಲಿ. ನೆಕ್ಸ್ಟ್ ವೆಹಿಕಲ್. ನೆಕ್ಸ್ಟ್ ವೆಹಿಕಲ್ ಬ್ರೀಜಾ ಸರ್. ಕ್ರೆಟಾ ಇದೆ ನಿಮಗೆ. 2016 ಮಾಡಲ್ ಗಾಡಿ ಇದೆ, 2016 ಮಾಡಲ್ ಗಾಡಿ ಇದೆ. ಫಸ್ಟ್ ಓನರು, ಪೆಟ್ರೋಲ್ ಮ್ಯಾನ್ಯುವಲ್ ಇದೆ ಸರ್. ಇದು ಓಕೆ. ಇದೊಂದು ನಿಮಗೆ 53,000 ಓಡಿದೆ. ಇದು ಒಂದು 8.35 ಇದೆ ನಿಮಗೆ. ನಿಮ್ಗೆ ಇದೊಂದು ಫೈನಲ್ ಬೆಸ್ಟ್ ಪ್ರೈಸ್ ಅಂದ್ರೆ ಒಂದು 7.90ವರೆಗೂ ಕ್ಲೋಸ್ ಮಾಡ್ತೀವಿ. 7,90,000. 7,90,000ಕ್ಕೆ 2016 ಮಾಡಲು ಪೆಟ್ರೋಲ್ ಮ್ಯಾನ್ಯುವಲ್ ಗಾಡಿ, ಸಿಂಗಲ್ ಓನರ್. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ವೆನ್ಯೂ ಸರ್. ಸರ್ ಇದು ವೆನ್ಯೂ ಡೀಸೆಲ್ ಗಾಡಿ ಇದೆ ಸರ್. ಇದು ಡೀಸೆಲ್ 2021 SX ವೇರಿಯಂಟ್ ಇದೆ, ವಿತ್ ಸನ್ರೂಫ್ ಬರುತ್ತೆ ನಿಮಗೆ. ಫಸ್ಟ್ ಓನರ್ ಲೆಸ್ ಡ್ರಿವನ್ ಸರ್. ಇದು ಬರೀ 38,000 ಓಡಿದೆ ನಿಮಗೆ. ಇದು ಬರೀ 38,000. ಬರೀ 38,000 ಓಡಿದೆ. ಇದೊಂದು 9.95 ಇದೆ. ಇದು ಕೂಡ 9.60 ಫೈನಲ್ ಆಗುತ್ತೆ ಸರ್. 9,60,000ಕ್ಕೆ ಡೀಸೆಲ್ ವೇರಿಯಂಟ್. ಅದರಲ್ಲೂ ಫಸ್ಟ್ ಓನರ್ ಲೆಸ್ ಡ್ರಿವನ್ ಸರ್. ಓಕೆ. ನೆಕ್ಸ್ಟ್ XUV 300. XUV 300 ಇದೆ ಸರ್. ಇದು ನಿಮಗೆ 2020 ಮಾಡಲ್ ಇದೆ, ಬರೀ 19,000 ಓಡಿದೆ ಗಾಡಿ. ಬರೀ 19,000. ಇದೊಂದು ಸೆಕೆಂಡ್ ಓನರ್ ಗಾಡಿ ಇದೆ. ಇದು ಓಕೆ. ಒಂದು 7.95 ಇದೆ. ಇದು ಕೂಡ ಒಂದು 7.70, 7.60 ಕ್ಲೋಸ್ ಆಗುತ್ತೆ ಸರ್. ಇದು 7,60,000. 7,60,000 ಕ್ಲೋಸ್. ಹಾಗೆ ಆ ಕಡೆ ನೋಡೋದಾದ್ರೆ ಸರ್ 3-4 ಗಾಡಿಗಳಿರೋದು. ಹೇಳಿ ಸರ್ ಡೀಟೇಲ್. ಒಂದು ಸೆಲ್ಟಾಸ್ ಆಟೋಮೆಟಿಕ್ ಒಂದಿದೆ ಸರ್. ಇದು Kia Seltos 2020 ಮಾಡಲ್ ಗಾಡಿ ಇದೆ. ಓಕೆ. ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ಒಂದು 40,000 ಓಡಿದೆ ಅಷ್ಟೇ, ಫಸ್ಟ್ ಓನರು. ಇದೊಂದು 12.75 ಇದೆ ನಿಮಗೆ. ಒಂದು 12.40ವರೆಗೂ ಕ್ಲೋಸ್ ಆಗುತ್ತೆ ಸರ್. ಇದನ್ನ ಟಾಪ್ ಎಂಡ್ 12.40. 12.40 HTX ಇದೆ, ಆಟೋಮೆಟಿಕ್ ಗಾಡಿ ಇದೆ ಸರ್, ಪೆಟ್ರೋಲ್. ನೆಕ್ಸ್ಟ್ Volkswagen Vento ಸರ್. ವೆಂಟೋ ಬಂದ್ಬಿಟ್ಟು 2018 ಮಾಡಲು ಮ್ಯಾನ್ಯುವಲ್ ಗಾಡಿ. ಇದು 1.6 ಮ್ಯಾನ್ಯುವಲ್, ಟಾಪ್ ಅಂಡ್ ಐಲೈನ್ ವೇರಿಯಂಟ್. ಇದು ಪೆಟ್ರೋಲ್ ಗಾಡಿ. ಒಂದು 7.25 ಇದೆ. ಇದು ಕೂಡ ಒಂದು 6.90 ಕ್ಲೋಸ್ ಆಗುತ್ತೆ ಸರ್. 6,90,000. ಓಕೆ. ನೆಕ್ಸ್ಟ್ ಸರ್ S-Cross. ನೆಕ್ಸ್ಟ್ ಒಂದು S-Cross ಇದೆ ಸರ್ ನಿಮಗೆ. 2022 ಮಾಡಲ್ ಗಾಡಿ. ಇದು ಓಕೆ. ಜೀಟಾ ವೇರಿಯಂಟು, ಫಸ್ಟ್ ಓನರ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್. ಓಕೆ. ಇದು ನಿಮ್ಗೊಂದು 9.45 ಇದೆ.
ಒಂದು 9-10 ಕ್ಲೋಸ್ ಆಗುತ್ತೆ ಸರ್ ಇದು 9,10,000 ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ 22 ಮಾಡೆಲ್ ಗಾಡಿ. ಓಕೆ ನೆಕ್ಸ್ಟ್ ನೆಕ್ಸಾನ್ ಸರ್. ನೆಕ್ಸಾನ್ ಡೀಸೆಲ್ ಗಾಡಿ ಒಂದಿದೆ ಇದು. ಓಕೆ 2018 ಮಾಡೆಲ್ ಇದೆ, ಫಸ್ಟ್ ಓನರ್ ಗಾಡಿ ಇದನ್ನು. ಓಡಿರೋದೊಂದು 67,000 ನೋಡಿ, 67,000 ಓಡಿದೆ. ಡೀಸೆಲ್ ವೇರಿಯಂಟ್. ಪ್ರೈಸಿಂಗ್ ಸರ್ ಇದೊಂದು 7,75 ಇದೆ ಸರ್ ನಿಮಗೆ. 7,75,000 ಇದೆ ಫೈನಲ್. ಒಂದು 7.5 ರೇಂಜಲ್ಲಿ ಕ್ಲೋಸ್ ಆಗುತ್ತೆ ಸರ್. ಇನ್ನೊಂದು ಡೆಡ್ ಲೈನ್ ಪ್ರೈಸ್ 7,40,000. ಟ್ರೈ ಮಾಡೋಣ ಸರ್. 7,40,000ಕ್ಕೆ 2018 ಮಾಡಲು ಡೀಸೆಲ್ ಗಾಡಿ ನೆಕ್ಸಾನ್ ಕೊಡ್ತೀನಿ ಸರ್. ವೆಹಿಕಲ್ ನೋಡ್ತೀರಾ ಸರ್, ಹೋಂಡಾ ಬ್ರಿಯೋ ರೆಡ್ ಕಲರ್ ಅಲ್ಲಿ ಸರ್. ವೇರಿಯಂಟ್ ಸರ್ 2017 ಮಾಡೆಲ್ ಗಾಡಿ ಇದೆ, ಎಸ್ ವೇರಿಯಂಟ್ ಇದೆ, ಮಿಡ್ ವರ್ಷನ್, ಫಸ್ಟ್ ಓನರ್ ಗಾಡಿ ಇದನ್ನು. ಒಂದು 57,000 ಓಡಿದೆ. ಓಕೆ ಒಂದು 4.65 ಇದೆ, ಒಂದು 4.40 ಕ್ಲೋಸ್ ಮಾಡ್ಕೊಡ್ತೀನಿ. 4,40,000 ಸರ್. 4,25,000 ಚಾನ್ಸ್ ಇದೆಯಾ? 4.30 ಕ್ಲೋಸ್ ಮಾಡ್ಕೊಡ್ತೀನಿ. 4,30,000 ಕ್ಲೋಸ್ ಮಾಡ್ತೀನಿ. ಫಸ್ಟ್ ಓನರ್ ಇದನ್ನು, ಸಿಂಗಲ್ ಓನರ್ ವೆಹಿಕಲ್. ನೆಕ್ಸ್ಟ್ ವೇರಿಯಂಟ್ ಡ್ಯಾಟ್ಸನ್ ಗೋ ಸರ್. ಡ್ಯಾಟ್ಸನ್ಗೂ ಒಂದು 2017 ಮಾಡೆಲ್ ಗಾಡಿ ಇದೆ ಸರ್ ಇದು. ಇದೊಂದು ಸೆಕೆಂಡ್ ಓನರ್ ಗಾಡಿ ಇದೆ. ಇದೊಂದು 2.75 ಕ್ಲೋಸ್ ಆಗುತ್ತೆ ಸರ್. 2,75,000ಕ್ಕೆ ಮಾಡೆಲ್ ಗಾಡಿ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಈ ಗಾಡಿ ಆಪ್ಷನ್ ಮಾಡಬಹುದು. ಅಂಡ್ 0 ಡೌನ್ ಪೇಮೆಂಟ್ ಇದೆ ಆಗುತ್ತೆ. ಇದಕ್ಕೆ ಟ್ರೈ ಮಾಡೋಣ ಸರ್. 2.5 ಕ್ಲೋಸ್ ಆಗುತ್ತೆ ಗಾಡಿ. 2,50,000 ಫೈನಲ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್, i20 ಇರೋದು. ಇದು i20 ಒಂದು 2019 ಮಾಡಲ್ ಇದೆ ಸರ್. ಇದು ವೇರಿಯಂಟ್ ಸರ್. ಫಸ್ಟ್ ಓನರ್ ಗಾಡಿ, ಮ್ಯಾಗ್ನಾ ಪ್ಲಸ್ ವೇರಿಯಂಟ್ ಇದೆ. ಓಡಿರೋದು ಇದು ಒಂದು 35,000 ಓಡಿದೆ. 35,000 ಓಡಿದೆ. ಒಂದು 6.45 ಇದೆ. ಇದು ಫೈನಲ್ ಟು ಫೈನಲ್ ಒಂದು 6.10ಕ್ಕೆ ಕ್ಲೋಸ್ ಮಾಡ್ತೀನಿ. 6,10,000ಕ್ಕೆ ಕ್ಲೋಸ್ ಸರ್. ನೆಕ್ಸ್ಟ್ ಇರೋದು ಟ್ರೈಬರ್. ಇದು ಟ್ರೈಬರ್ ಇದೆ. ನಿಮ್ಗೊಂದು 2020 ಮಾಡಲ್, 2020 ಮಾಡಲ್ ಗಾಡಿ, ಫಸ್ಟ್ ಓನರ್, RX T ವೇರಿಯಂಟ್ ಆಗಿದೆ. ಫುಲ್ಲಿ ಟಾಪ್ ಅಂಡ್ ಗಾಡಿ. ಓಡಿರೋದು ಬರೀ 30,000 ನಿಮಗೆ. ಬರೀ 30,000 ಫಸ್ಟ್ ಓನರ್ ಅದರಲ್ಲೂ. ಪ್ರೈಸಿಂಗ್ ಇದೊಂದು 6.75 ಇದೆ ನಿಮಗೆ. ಒಂದು 6.5 ಕ್ಲೋಸ್ ಆಗುತ್ತೆ ಸರ್. 6,50,000. 6,50,000. ಇದೇ ಬ್ರ್ಯಾಂಡ್ ಅಲ್ಲಿ ಇನ್ನೊಂದು ಕಮ್ಮಿ ಚಿಕ್ಕ ಗಾಡಿ ಬೇಕು ಅಂದ್ರೆ ಸರ್, ಕ್ವಿಡ್ ಇರೋದು ಸರ್. ಕ್ವಿಡ್ ಇದೆ, ಅದು ಕೂಡ ಬರೀ ಒಂದು 25,000 ಓಡಿರೋ ಗಾಡಿ ಇದೆ. 2019 ಮಾಡಲ್ ಗಾಡಿ ನಿಮಗೆ, ಫಸ್ಟ್ ಓನರ್. ಇದು ಕೂಡ RX T ಫುಲ್ ಟಾಪ್ ಅಂಡ್ ವೇರಿಯಂಟ್. ಇದು ಒಂದು 3.95 ಇದೆ ನಿಮಗೆ. ಇದೊಂದು 3.60ಕ್ಕೆ ಕ್ಲೋಸ್ ಆಗುತ್ತೆ ಸರ್. 3,60,000ಕ್ಕೆ 2019 ಮಾಡಲ್ ಗಾಡಿ, ಫಸ್ಟ್ ಓನರ್, ಅದರಲ್ಲೂ ಲೆಸ್ ಡ್ರಿವನ್. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್, ಸೆಲಾರಿಯೋ ಇರೋದು. ಇದು 2015 ಮಾಡಲ್ ಸೆಲಾರಿಯೋ ಇದೆ, ZXi ಟಾಪ್ ಅಂಡ್ ವೇರಿಯಂಟ್, ಮ್ಯಾನುವಲ್ ಗಾಡಿ ಇದೆ. ಇದೊಂದು 3.95 ಇದೆ. ಇದೊಂದು 3.60ಕ್ಕೆ ಕ್ಲೋಸ್ ಆಗುತ್ತೆ ಸರ್. 3,60,000. ಅಂಡ್ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ದೀರಾ ಸರ್, i10. ಇದೊಂದು i10 ಆಟೋಮೆಟಿಕ್ ಇದೆ ಸರ್ ನಿಮಗೆ. ಇದೊಂದು 2013 ಮಾಡಲ್ ಗಾಡಿ ಇದೆ, 63,000 ಓಡಿದೆ, ಫಸ್ಟ್ ಓನರ್. ಇದು ಕೂಡ ಇದೊಂದು 3.80 ಇದೆ. ಒಂದು 3.50 ಕ್ಲೋಸ್ ಆಗುತ್ತೆ ಸರ್. ಇದು 3,50,000ಕ್ಕೆ ಸಿಂಗಲ್ ಓನರ್ ಗಾಡಿ ಸಿಗ್ತಿರೋದು. ಅಂಡ್ ನಾನು ಒಂದೊಂದು ಗಾಡಿ ನಿಮಗೆ ಓನರ್ ಕೇಳಿದ್ರಲ್ಲ, ಎಲ್ಲಾ ಗಾಡಿಗಳು ಮೋಸ್ಟ್ ಆಫ್ ದ ವೆಹಿಕಲ್ಗಳು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಬನ್ನಿ ವಿಸಿಟ್ ಆಗಿ ಸರ್. ನೆಕ್ಸ್ಟ್ ವೆಹಿಕಲ್ ಬಲಿನೋ ಸರ್. ಬಲಿನೋ ಆಟೋಮೆಟಿಕ್ ಹುಡುಕ್ತಾ ಇದಾರೆ ಅಂದ್ರೆ 2021 ಮಾಡಲ್ ಒಂದು ಜೀಟಾ ವೇರಿಯಂಟ್ ಇದೆ. ಓಡಿರೋದು ಹೇಳಿ. ಓಡಿರೋದು ಬಂದ್ಬಿಟ್ಟು ಒಂದು 44,000. 44,000 ಜೀಟಾ ವೇರಿಯಂಟ್, ಆಟೋಮೆಟಿಕ್, ಎಲ್ಲಾನು ಫೀಚರ್ಸ್ ಬರುತ್ತೆ. ಪ್ರೈಸಿಂಗ್ ಏನ್ ಹೇಳ್ತೀರಾ? ಇದು ಒಂದು 7.75 ಇದೆ ಸರ್. 7,75,000 ಇದೆ. 7.40ಕ್ಕೆ ಕ್ಲೋಸ್ ಮಾಡ್ಕೊಡಿ. 7,40,000ಕ್ಕೆ ಕ್ಲೋಸ್ ಆಗುತ್ತೆ. 2021 ಮಾಡಲ್ ಬಲ್ಲಿನ ಸಿಗ್ತಿರೋದು, ಅದರಲ್ಲೂ ಆಟೋಮೆಟಿಕ್ ಇದೆ. ಸರ್. ನೆಕ್ಸ್ಟ್ i10 ಇರೋದು. i10 ಒಂದು 2015 ಮಾಡಲ್ ಇದೆ ಸರ್. ಇದು 80,000 ಓಡಿರೋದು. 80,000 ಓಡಿದೆ, ಸೆಕೆಂಡ್ ಓನರ್ ವೆಹಿಕಲ್ ಇದು. ಇದು ಒಂದು 3.45 ಇದೆ ಸರ್. ಇದನ್ನು ಫೈನಲ್ ಆಗಿ ಒಂದು 3.10ವರೆಗೂ ನಾನು ಕ್ಲೋಸ್ ಮಾಡಿ. 3,10,000ಕ್ಕೆ. ಓಕೆ. ನೆಕ್ಸ್ಟ್ ಇರೋದು ಆಲ್ಟ್ರೋಸ್. ಒಂದು 2020 ಮಾಡಲ್ ಗಾಡಿ ಇದೆ, ಟಾಪ್ ಅಂಡ್ ವೇರಿಯಂಟ್, ಫಸ್ಟ್ ಓನರ್. ಒಂದು 50,000 ಓಡಿದೆ ನಿಮಗೆ. ಇದು ಒಂದು 7.25 ಇದೆ ಸರ್. 7,25,000 ಇದೆ. ಇದು ಕೂಡ ಒಂದು 6.90ವರೆಗೂ ಕ್ಲೋಸ್ ಮಾಡ್ಕೊಡ್ತೀವಿ. 6,90,000. 6,90,000 ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ಸಿಂಗಲ್ ಓನರ್. ನೆಕ್ಸ್ಟ್ ಸರ್, XUV300 ಸರ್. ಇದು ಒಂದು ಲೆಸ್ ಡ್ರಿವನ್, ಫುಲ್ ಕಡಿಮೆ ಓಡಿರೋ ಗಾಡಿ ನೋಡ್ತಾರೆ ಇದಾರೆ ಅಂದ್ರೆ ಬರೀ 4,800 ಕಿಲೋಮೀಟರ್ ಓಡಿದೆ ಸರ್. ಬರೀ 4,000. ಬರೀ 4,800. 2022 ಮಾಡಲ್ ಗಾಡಿ ಇದೆ, ವಿತ್ ಸನ್ರೂಫ್ ಬರುತ್ತೆ ವೆಹಿಕಲ್. ಓಕೆ. W6 ಇದೆ, ವಿತ್ ಸನ್ರೂಫ್ ಬರುತ್ತೆ. ಇದೊಂದು 9.75 ಇದೆ ಸರ್. ನಿಮ್ ಗಾಡಿ ಬರಲಿ ಒಂದು 9.40ಕ್ಕೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಬರೀ 4,800 ಕಿಲೋಮೀಟರ್ ಓಡಿರೋ ಗಾಡಿ. ಬರೀ 4,800 ಓಡಿರೋ ಗಾಡಿ, ವಿತ್ ಸನ್ರೂಫ್ ಗಾಡಿ, W6. ಯಾರು ಹುಡುಕ್ತಿರೋ XUV300 ವಿಸಿಟ್ ಆಗಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಾರೆ ಸರ್, ವೆಂಟೋ ಸರ್. ಇದೊಂದು ಆಮಿಯೋ ಇದೆ, ಆಮಿಯೋ ಇದೆ, 2018 ಮಾಡಲ್ ಇದೆ. ಇದೊಂದು ಸೆಕೆಂಡ್ ಓನರ್ ವೆಹಿಕಲ್ ಇದೆ. ಇದೊಂದು 4.75 ಇದೆ ಸರ್. ನಿಮಗೆ ಬರಲಿ ಒಂದು 4.25ಗೆ ಕ್ಲೋಸ್ ಮಾಡ್ಕೊಡ್ತೀನಿ ನಾನು. ವೇರಿಯಂಟ್ ಸರ್, ಟ್ರೆಂಡ್ ಲೈನ್. ಟ್ರೆಂಡ್ ಲೈನ್ ವೇರಿಯಂಟ್. ಓಕೆ. ನೆಕ್ಸ್ಟ್ Volkswagen ಇದು ಕೂಡ ಆಮಿಯೋ. ಇದು ಕಂಫರ್ಟ್ ಲೈನ್ ಇದೆ. ಇದು ಫಸ್ಟ್ ಓನರ್ ಇದೆ, 2016 ಮಾಡಲ್ ಗಾಡಿ ಇದೆ. ಇದು ಒಂದು 4.55 ಇದೆ. ಇದು ಕೂಡ ಒಂದು 4.30 ಕ್ಲೋಸ್ ಆಗುತ್ತೆ ಸರ್. 4,30,000. ವೇರಿಯಂಟ್ ಸರ್. ವೇರಿಯಂಟ್ ಕಂಫರ್ಟ್ ಲೈನ್ ಸರ್. ಪೆಟ್ರೋಲ್ ಫಸ್ಟ್ ಓನರ್ ಗಾಡಿ, 2017. ನೆಕ್ಸ್ಟ್ ಜಾಜ್ ಇರೋದು ಸರ್. 2017 ಮಾಡಲ್ ಗಾಡಿ ಇದೆ, ಹೋಂಡಾ ಜಾಜು. ವಿ ವೇರಿಯಂಟು, ಪೆಟ್ರೋಲ್ ಮ್ಯಾನುವಲ್ ಇದೆ. ಓಡಿರೋದು ಒಂದು 51,000 ಓಡಿದೆ. ಇದನ್ನು ಕೂಡ ಇದು ನಿಮ್ಗೆ ಒಂದು 5.85 ಇದೆ. ಫೈನಲ್ ಟು ಫೈನಲ್ ಒಂದು 5.5 ಕ್ಲೋಸ್ ಆಗುತ್ತೆ ಸರ್. ಇದು ಲೋನು ಸರ್. ಲೋನು ಕೂಡ ಮಾಡಿಸ್ಕೊಡ್ತೀನಿ. ಓಕೆ. ಇನ್ನೊಂದು ಬಂದರೆ ಕಮ್ಮಿ ಮಾಡ್ತೀರಾ? ನೋಡೋಣ ಸರ್, ಆನ್ ಟೇಬಲ್ ಬೇಕಾದ್ರೆ ಬಂದಾಗ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಡ್ತೀನಿ.